ಹಲೋ ಎವ್ರಿವನ್. ನವರಾತ್ರಿಯ ಮೂರನೇ ದಿನ ನಾವು ದೇವಿ ಚಂದ್ರಘಂಟನ ಪೂಜಿಸ್ತೀವಿ. ಸೊ ನವರಾತ್ರಿಯ ಮೂರನೇ ದಿನ ಹೇಗೆ ಆಚರಿಸಬೇಕು ಅನ್ನೋದನ್ನ ನಾನು ಡೀಟೇಲ್ ಆಗಿ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಲಾಸ್ಟ್ ವರ್ಗು ನೋಡಿ. ಓಕೆ, ಮೂರನೇ ದಿನ ಪ್ರಸಾದನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮಾಡ್ತಿರೋ ಪ್ರಸಾದ ತುಂಬಾ ಶ್ರೇಷ್ಠವಾದ ಪ್ರಸಾದ. ದೇವಿ ಚಂದ್ರಘಂಟಗೆ ಮಾತ್ರ ಅಲ್ಲ, ಇದು ಗಣೇಶನ್ಗೂ ತುಂಬಾ ಪ್ರಿಯವಾದ ಪ್ರಸಾದ. ಇವತ್ತು ನಾನು ಕಡಲೆಕಾಳು ಹುಸುಲಿನ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಅಂಡ್ ಈಸಿಯಾಗಿ ಮಾಡ್ಕೋಬಹುದಾದಂತ ಪ್ರಸಾದ. ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಆಗ್ಲಿ ಈರುಳ್ಳಿ ಆಗ್ಲಿ ಬಳಸದೆ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು 100 ಗ್ರಾಮ್ಸ್ ಅಷ್ಟು ಕಡಲೆಕಾಳನ್ನ ನೆನೆ ಹಾಕಿದ್ದೀನಿ. ನಾನು ಓವರ್ ನೈಟ್ ನೆನೆ ಹಾಕಿದ್ದೆ. ಮಿನಿಮಮ್ ಅಂದ್ರೂ ಒಂದು 8 to 10 hours ಕಡಲೆಕಾಳನ್ನ ನೆನೆ ಹಾಕಿ. ನೆನೆ ಹಾಕದೆ ಕಡಲೆಕಾಳಿಂದ ಏನು ಮಾಡಕ್ ಹೋಗ್ಬೇಡಿ, ಯಾಕೆ ಅಂದ್ರೆ ತುಂಬಾ ಗಟ್ಟಿಯಾಗಿರುತ್ತೆ, ಸಾಫ್ಟ್ನೆಸ್ ಇರಲ್ಲ ಅದರಲ್ಲಿ. ಸೊ ರಾತ್ರಿ ನೆನೆ ಹಾಕಿ ಬೆಳಗ್ಗೆ 1-2 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಡಲೆಕಾಳು ಮುಳುಗುವಷ್ಟೇ ನೀರನ್ನ ಹಾಕಿ, ತುಂಬಾ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 1 pinch ಆಫ್ ಬೇಕಿಂಗ್ ಸೋಡಾ ಅಂದ್ರೆ ಸೋಡಾ ಪುಡಿನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಹಾಕಿ ಒಂದು 3 to 4 ವಿಷಲ್ನ ಮಾಡ್ಕೊಳ್ಳಿ. 1 pinch ಆಫ್ ಬೇಕಿಂಗ್ ಸೋಡಾ ಹಾಕೋದ್ರಿಂದ ಕಾಳು ತುಂಬ ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ಬೆನೆಯುತ್ತೆ. ಸೊ ಇದನ್ನ ನೀವು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಈ ಕಡಲೆಕಾಳಿಗೆ ಮಾತ್ರ ಅಲ್ಲದೆ ನೀವು ಕಾಬೂಲಿ ಚನಾ ಅಂದರೆ ಚೋಲೆ ಮಸಾಲ ಎಲ್ಲ ಮಾಡ್ತೀರಲ್ವ, ಅದಕ್ಕೆ ಸಹ ನೀವು ಬೆನ್ಸ್ಬೇಕಾದ್ರೆ 1 pinch ಆಫ್ ಸೋಡಾ ಪೌಡರ್ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಪರ್ಫೆಕ್ಟಾಗಿ ಬೆನೆಯುತ್ತೆ ಕಾಳು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ವಾ, ನೋಡಿ ಎಷ್ಟು ಪರ್ಫೆಕ್ಟಾಗಿ ಸಾಫ್ಟಾಗಿ ಆಗಿದೆ. ಕಾಳನ್ನ ಈ ರೀತಿ ಸಾಫ್ಟಾಗಿ ಬೆನ್ಸ್ಕೊಳ್ಳೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಸಹ ಬರಲ್ಲ. ನೆಕ್ಸ್ಟ್ ಈಗ ಒಂದು ಪ್ಯಾನ್ಗೆ ಒಂದು 3 to 4 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಒಂದು 2 to 3 ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗೋಗ್ಬಿಡಿ. ಅಷ್ಟರಲ್ಲಿ ನಾವು ಕೆಲವೊಂದು ಐಟಮ್ಸ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಒಂದು 3 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ನೀವು ಹೆಚ್ಚು ಹಾಗೆ ಕಡಿಮೆ ಮಾಡ್ಕೋಬಹುದು. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ವೆರಿ ಇಂಪಾರ್ಟೆಂಟ್ ಅಂದರೆ ಬೆಂದಿರೋ ಕಡಲೆಕಾಳನ್ನ ಒಂದು 4 to 5 ಸ್ಪೂನ್ ಅಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದೆಲ್ಲದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಇದು ಎದಕ್ಕೆ ಹಾಕಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಇದೆಲ್ಲದನ್ನು ಸ್ವಲ್ಪ ತರಿಯಾಗೆ ಮಾಡ್ಕೊಳ್ಳಿ, ತುಂಬ ಪೇಸ್ಟಾಗಿ ಮಾಡ್ಕೋಬೇಡಿ. ಸೊ ಗ್ರೈಂಡ್ ಮಾಡಬೇಕಾದ್ರೆ ಈ ಕಡಲೆಕಾಳು ನೀರನ್ನು ಯೂಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ತರಿಯಾಗಿ ಇದೆ, ತುಂಬ ಪೇಸ್ಟಾಗಿ ಮಾಡ್ಕೊಂಡಿಲ್ಲ ನಾನು. ಇದೇ ಥರ ಮಾಡ್ಕೊಳ್ಳಿ. ಈಗ ಈ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ನ ಎಣ್ಣೆಗೆ ಹಾಕಿ ಇದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಇದಕ್ಕೆ ಒಂದು 1/4 ಸ್ಪೂನ್ ಅಷ್ಟು ಅರಶಿನ ಪುಡಿ ಸಹ ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ ಈಗ ಇದು ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ, ಸೀದೋಗ್ಬಿಡುತ್ತೆ ಅನ್ನೋ ಟೆನ್ಷನ್ ಇದ್ರೆ ಕಡಲೆಕಾಳು ಬೆನ್ಸಿರೋ ನೀರನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಬಿಡಿ. ಸೊ ನಾನು ಆಗ್ಲೇ ಹಸಿ ಮೆಣಸಿನ್ಕಾಯಿ ಜೊತೆ ಕಡಲೆಕಾಳು ಸಹ ಹಾಕಿ ಗ್ರೈಂಡ್ ಮಾಡಿದ್ದೆ. ಯಾಕೆ ಅಂದ್ರೆ ಗುಡಿಯಲ್ಲೆಲ್ಲ ಈ ಕಡಲೆಕಾಳು ಉಸ್ಲಿ ಪ್ರಸಾದನ ತಿಂದೇ ಇರ್ತೀರಾ, ಒಂದೊಂದ್ಸಲ ನಿಮ್ಗೆ ಅನಿಸ್ತಿರುತ್ತೆ ಸ್ವಲ್ಪ ಡ್ರೈ ಆಗಿದೆ ಕಾಳು ಅಂತ ಅನ್ಸುತ್ತಲ್ವಾ. ಸೊ ನೀವು ಈ ತರ ಕಡಲೆಕಾಳನ್ನ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಕಡಲೆಕಾಳು ಹುಸುಳಿ ಡ್ರೈ ಆಗಿರಲ್ಲ, ತುಂಬಾ ಚೆನ್ನಾಗಿ ಅನ್ಸುತ್ತೆ ಟೇಸ್ಟ್ ತಿನ್ಬೇಕಾದ್ರೆ. ಓಕೆ, ನೆಕ್ಸ್ಟ್ ಹಸಿ ವಾಸನೆ ಹೋದ ನಂತರ ಇದಕ್ಕೆ ಕಡಲೆಕಾಳನ್ನ ನೀರ್ ಸಮೇತ ಹಾಕ್ಬಿಡಿ. ಸೊ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರುತ್ತೆ, ಓವರ್ ಆಗಿ ನೀರು ಉಳ್ಕೊಳ್ಳಲ್ಲ, ಹಾಗೆ ತುಂಬಾ ಪರ್ಫೆಕ್ಟ್ ಆಗುತ್ತೆ. ಕಾಳು ಬೆನ್ಸಿರೋ ನೀರು ಸಹ ವೇಸ್ಟ್ ಆಗಲ್ಲ ನಿಮ್ಗೆ, ಅದರಲ್ಲಿರೋ ಪ್ರೋಟೀನ್ಸ್ ಎಲ್ಲದು ಅದೇ ತರ ಮೇಂಟೈನ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಇದಕ್ಕೆ ಉಪ್ಪನ್ನ ನೋಡ್ಕೊಂಡು ಹಾಕಿ, ಯಾಕೆಂದ್ರೆ ಕಾಳು ಬೆನ್ಸ್ಬೇಕಾದ್ರೆ ಸ್ವಲ್ಪ ಹಾಕಿದೀವಲ್ವಾ. ಆ ನಂತರ ಒಂದು 1/4 ಕಪ್ ಅಷ್ಟು ಕಾಯಿ ತುರಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಹಸಿ ಕಾಯಿ ತುರಿನೇ ಇದರಲ್ಲಿ ತುಂಬಾ ಟೇಸ್ಟ್ ಕೊಡೋದು, ಹಾಗಾಗಿ ಮಿಸ್ ಮಾಡದೆ ಕಾಯಿ ತುರಿನ ಹಾಕಿ. ಸೊ ಫೈನಲ್ ಮಿಕ್ಸ್ನ ಕೊಟ್ಟು ಲೋ ಫ್ಲೇಮಲ್ಲಿ 1-2 ನಿಮಿಷ ಬಿಡಿ. ನವರಾತ್ರಿಯ 3ನೇ ದಿನ ನೀವು ಹೇಗೆ ಆಚರಿಸಬೇಕು ಅಂದ್ರೆ ದೇವಿಗೆ ನೀವು ಹಾಲಿನ ಅಭಿಷೇಕನ ಮಾಡಿ, ತುಂಬಾ ಅಂದ್ರೆ ತುಂಬಾನೇ ಶ್ರೇಷ್ಠ. ಹಾಗೆ ಈ ಕಡಲೆಕಾಳು ಹುಸುಲಿನ ನೈವೇದ್ಯಕ್ಕೆ ಮಾಡಿ, ನಿಮಗೆ ನೈವೇದ್ಯ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಬದಲಿಗೆ ನೀವು ಡ್ರೈ ಫ್ರೂಟ್ಸ್ ಅನ್ನ ಸಹ ನೀವು ದೇವರಿಗೆ ಅರ್ಪಿಸಬಹುದು. ಹಾಗೆ ನೀಲಿ ಬಣ್ಣ ಅಂದ್ರೆ ಬ್ಲೂ ಕಲರ್ ಅಲ್ಲಿರೋ ಹೂಗಳನ್ನ ದೇವರಿಗೆ ಅರ್ಪಿಸಿ, ಹಾಗೆ ಓಂ ನಮೋ ಚಂದ್ರಘಂಟಾಯೇ ನಮಃ ಮಂತ್ರನ ಪಠಿಸಿ. ಹಾಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.